टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಇತ್ತ ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸಕ್ಕೆ ಕಾಕಿ ನೋಟಿಸ್ ಅನ್ನ ಕೊಟ್ಟಿದೆ. ಉಡುಪಿಯ ಕುಂದಾಪುರದಲ್ಲಿ ನಡೆಯಬೇಕಿದ್ದಂತ ಕಾರ್ಯಕ್ರಮ ಇದು ಫಿಕ್ಸ್ ಆಗಿತ್ತು. ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕುಂದಾಪುರ ಪೊಲೀಸರು ಕೊಟ್ಟಿದ್ದಾರೆ. ಆದ್ರೆ ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೋ ಅವರಿಗೆ ಕೆಲ ಷರತ್ತನ್ನ ವಿಧಿಸಿದ್ದಾರೆ ಪೊಲೀಸರು. ಇದೀಗ ಪೊಲೀಸರ ನಡೆಗೆ ಚಕ್ರವರ್ತಿ ಸೂಲಿಬೆಲೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದೊಂದು ಅಘೋಷಿತ ಗಡೀಪಾರು ಮಾಡಿಸುವಂತ ಪ್ರಯತ್ನ ಅಂತ ದೂರಿದ್ದಾರೆ. ನಾಯಕರ ತೇಜೋವಧೆ ಮಾಡಬಾರದು ಎಂದಿದ್ದಾರೆ. ನೆಹರು ಇಂದಿರಾ ಬಗ್ಗೆ ಮಾತನಾಡಬಾರದು ಅನ್ನುವ ಅರ್ಥನ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಂದಾಪುರ ಪೊಲೀಸರೇ ಮಾಹಿತಿ ಕೊಟ್ರೆ ಉತ್ತಮ, ಸ್ಪಷ್ಟನೆ ಕೊಟ್ರೆ ಉತ್ತಮ ಅಂತ ಸೂಲಿಬೆಲೆ ಹೇಳಿದ್ದಾರೆ. ಇದು ಜೂನ್ 20 ಹಾಗೆ 21, 22ನೇ ತಾರೀಕು ಒಂದು ಉಪನ್ಯಾಸ ನಡೆಯೋದಿತ್ತು. ಚಕ್ರವರ್ತಿ ಸೂಲಿಬೆಲೆ ಅವರು ನಡೆಸ್ಕೊಡೋರಿದ್ರು. ಅದಕ್ಕೆ ಅನುಮತಿಯನ್ನ ಆಯೋಜಕರು ಪಡೆದುಕೊಳ್ಳೋದಕ್ಕೆ ಹೋದಂತ ಸಂದರ್ಭ ಪೊಲೀಸರು ಅನುಮತಿಯನ್ನ ಕೊಟ್ಟು ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ, ಷರತ್ತನ್ನ ವಿಧಿಸಿದ್ದಾರೆ. ಇದು ಚಕ್ರವರ್ತಿ ಸೂಲಿಬೆಲೆ ಅವರ ಕೋಪಕ್ಕೆ ಕಾರಣವಾಗಿದೆ. ಇದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಒಂದು ಅಘೋಷಿತ ಗಡೀಪಾರ್ ಮಾಡಿಸುವಂತ ಪ್ರಯತ್ನ ಇದು ಅಂತ ಹೇಳಿದ್ದಾರೆ. ನಾಯಕರ ತೇಜೋವಧೆ ಮಾಡಬಾರದು ಅಂತ ಹೇಳಿದಾರಲ್ಲ, ಅದನ್ನ ಪೊಲೀಸರೇ ಕ್ಲಾರಿಫೈ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನೆಹರು ಇಂದಿರಾ ಅವ್ರ ಬಗ್ಗೆ ಮಾತನಾಡಬಾರದು ಅಂತ ಅರ್ಥನ? ಇವೆಲ್ಲದಕ್ಕೂ ಪೊಲೀಸರೇ ಮಾಹಿತಿಯನ್ನ ಕೊಟ್ರೆ ಉತ್ತಮ ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಜೂನ್ ಇದೇ ತಿಂಗಳು ನಡೆಯಬೇಕಿದ್ದಂತ 3 ದಿನಗಳ ಉಪನ್ಯಾಸ ಕಾರ್ಯಕ್ರಮ ಇದು. ಚಕ್ರವರ್ತಿ ಸೂಲಿಬೆಲೆ ಕಾರ್ಯಕ್ರಮಕ್ಕೆ ಎನ್ಎಸ್ಯುಐ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಸೌಹಾರ್ದತೆ ಕೆಡಿಸುವ ದ್ವೇಷ ಭಾಷಣ ನಡೆಸುವಂತ ಆರೋಪ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿಯನ್ನ ಮಾಡಿಕೊಂಡಿದೆ ಎನ್ಎಸ್ಯುಐ. ಸೂಲಿಬೆಲೆ ವಿರುದ್ಧ ಅನೇಕ ಕ್ರಿಮಿನಲ್ ಕೇಸ್ಗಳಿವೆ. ಸೌಹಾರ್ದತೆ ಕೆಡುವಂತ ಸಾಧ್ಯತೆ ಇದೆ ಅಂತ ಎನ್ಎಸ್ಯುಐ ಹೇಳ್ತಾ ಇದೆ. ಈ ಮನವಿಯ ಹಿನ್ನೆಲೆ ಪೊಲೀಸರು ಕೊಟ್ಟಿರುವಂತಹ ನೋಟಿಸ್ ಕೂಡ ಗಮನ ಸೆಳೀತಾ ಇದೆ. ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕಿದಾರಲ್ಲ, ಅವುಗಳನ್ನೆಲ್ಲ ನೋಡಿದಾಗ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಎನ್ಎಸ್ಯುಐ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಚಕ್ರವರ್ತಿ ಸೂಲಿಬೆಲೆ ಅವರ ಕಾರ್ಯಕ್ರಮಕ್ಕೆ ಸೌಹಾರ್ದತೆ ಕೆಡಿಸುವಂತ ದ್ವೇಷ ಭಾಷಣ ನಡೆಸುವಂತ ಆರೋಪ ಅವ್ರ ಮೇಲೆ ಆಲ್ರೆಡಿ ಇದೆ. ಜೊತೆಗೆ ಕ್ರಿಮಿನಲ್ ಕೇಸ್ಗಳಿದೆ ಸೂಲಿಬೆಲೆ ಅವರ ವಿರುದ್ಧವಾಗಿ. ಸೌಹಾರ್ದತೆ ಕೆಟ್ಟು ಬಿಡುತ್ತೆ, ಅದರ ಸಾಧ್ಯತೆಗಳಿದೆ ಅಂತ ಎನ್ಎಸ್ಯುಐ ಮನವಿ ಮಾಡಿಕೊಂಡಿರುವಂತ ನಂತರದಲ್ಲಿ ಇದೀಗ ಪೊಲೀಸರು ಕೊಟ್ಟಿರುವಂತ ನೋಟಿಸ್ ಜೊತೆಗೆ ಹಾಕಿರುವಂತ ಕಂಡೀಷನ್ಗಳು ಯಾವ ನಾಯಕರ ತೇಜೋವಧೆ ಮಾಡಬಾರದು ಅಂತ ಹೇಳಿರೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೇಳ್ತಾ ಇರೋದು, ಇದಕ್ಕೆ ಸಂಬಂಧಪಟ್ಟ ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿದ್ರೆ ಯಾರ್ಯಾರ ಹೆಸರುಗಳ ತೆಗಿಬಾರದು ಅದನ್ನು ಕೂಡ ಹೇಳಬೇಕು, ಪೊಲೀಸರು ಕ್ಲಾರಿಫೈ ಮಾಡಬೇಕು ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳ್ತಾ ಇದ್ದಾರೆ.